ಪರೀಕ್ಷೆ ಮಾರ್ಚ್ 18ನೇ ತಾರೀಕಿಂದ ಶುರುವಾಗ್ತದೆ. ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ 2686 ಮಕ್ಕಳು SSLC ಪರೀಕ್ಷೆ ಬರೀತಿದ್ದಾರೆ. SSLC ಪರೀಕ್ಷೆಗೆ ತಾಲೂಕು ಆಡಳಿತ ಸಜ್ಜು. ಮಾರ್ಚ್ 18ರಿಂದ ಆರಂಭವಾಗಲಿರುವ SSLC ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲು ಶಿಡ್ಲಘಟ್ಟ ತಾಲೂಕು ಆಡಳಿತವು ಅಗತ್ಯವಿರುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ತಹಶೀಲ್ದಾರ್ ಗಗನ ಸಿಂಧು ತಿಳಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ಬಾರಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಟ್ಟು 2686 ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೆಯಲಿದ್ದಾರೆ. ಇವರಿಗಾಗಿ ತಾಲೂಕಿನಲ್ಲಿ 10 ಪರೀಕ್ಷಾ ಕೇಂದ್ರಗಳನ್ನು ವ್ಯವಸ್ಥೆ ಮಾಡಲಾಗಿದ್ದು, ಪರೀಕ್ಷೆಗಳು ಸುಗಮವಾಗಿ ನಡೆಯುವಂತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆಗಳನ್ನು ನಡೆಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ತಾಲೂಕಿನ ವಿವಿಧ ಸರ್ಕಾರಿ ಅಧಿಕಾರಿಗಳಿಗೆ ಒಂದೊಂದು ಶಾಲೆಯ ಜವಾಬ್ದಾರಿಯನ್ನು ನೀಡಿ ಪರೀಕ್ಷಾ ಸಿದ್ಧತೆಗಳನ್ನು ಪರಿಶೀಲಿಸುವಂತೆ ಸೂಚಿಸಲಾಗಿದೆ ಎಂದು ಹೇಳಿದರು. ಇನ್ನು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯುವಂತೆ ಮಾಡಲು BEO ಅವರ ಮಾರ್ಗದರ್ಶನದಲ್ಲಿ ಶಾಲೆಗಳಲ್ಲಿ ವಿಶೇಷ ತರಗತಿಗಳನ್ನು ನಡೆಸಲಾಗಿದೆ. ಕೆಲ ವಿದ್ಯಾರ್ಥಿಗಳ ಅಂಕಗಳು ಕಡಿಮೆಯಾಗಿದ್ದ ಹಿನ್ನೆಲೆ ಅವರಿಗೆ ವಿಶೇಷವಾಗಿ ಪುನರಾವಲೋಕನ ತರಗತಿಗಳನ್ನು ಏರ್ಪಡಿಸಲಾಗಿದೆ. ಶಿಕ್ಷಕರು ಹಾಗೂ ಮುಖ್ಯೋಪಾಧ್ಯಾಯರ ಹೆಚ್ಚಿನ ಶ್ರಮ ವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಇನ್ನು ಸರ್ಕಾರಿ ಶಾಲೆಗಳ ಶಿಕ್ಷಕರು ರಾತ್ರಿ 8ರಿಂದ 9 ಗಂಟೆಯವರೆಗೂ ವಿಶೇಷ ತರಗತಿಗಳನ್ನು ನಡೆಸಿ ಪುನರಾವಲೋಕನ ಮಾಡಿಸಿದ್ದಾರೆ. ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಓದು ಮತ್ತು ಶಿಸ್ತು ಕುರಿತು ಗಮನ ಹರಿಸಲಾಗಿದೆ. ಬೆಳಗ್ಗೆ 5 ಗಂಟೆಯಿಂದಲೇ ಓದು ಮತ್ತು ಗುಂಪು ಅಧ್ಯಯನ ವ್ಯವಸ್ಥೆ ಮಾಡಿ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಸಜ್ಜುಗೊಳಿಸಲಾಗಿದೆ. ಪರೀಕ್ಷೆಯ ಮಹತ್ವವನ್ನು ಮನಗಂಡು ತಾಲೂಕಿನ ಎಲ್ಲ ಶಾಲೆಗಳು ವಿದ್ಯಾರ್ಥಿಗಳಿಗೆ ಸಮಗ್ರ ಸಿದ್ಧತೆ ಮಾಡಿವೆ. ಶಿಕ್ಷಕರು ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ, ಪೂರ್ವ ಸಿದ್ಧತಾ ಪರೀಕ್ಷೆಗಳು ಹಾಗೂ ವಿಷಯವಾರು ಓದು ಕುರಿತು ಮಾರ್ಗದರ್ಶನ ನೀಡಿದ್ದಾರೆ. ಇನ್ನು ಈ ಬಾರಿ ಶಿಡ್ಲಘಟ್ಟ ತಾಲೂಕಿನಲ್ಲಿ 100% ಫಲಿತಾಂಶ ಬರಲಿದೆ ಎಂಬ ಆತ್ಮವಿಶ್ವಾಸವಿದೆ. ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದು ಮುಂದಿನ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನ ಗಳಿಸಬೇಕೆಂದು ಆಶಿಸಿದರು. ಇನ್ನು ಶಾಸಕರು ಕೂಡ ಫಲಿತಾಂಶ ತರಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ತಾಲೂಕಿನಿಂದ ರಾಜ್ಯ ಮಟ್ಟದ ಟಾಪರ್ ಆಗಿ ಹೊರಹೊಮ್ಮಿದರೆ ಅದು ತಾಲೂಕಿಗೂ ಹೆಮ್ಮೆ ತರುವ ಸಂಗತಿಯಾಗಿದೆ ಎಂದು ಹೇಳಿದರು. ಇನ್ನು ಪರೀಕ್ಷೆ ವೇಳೆ ಯಾವುದೇ ಅಡಚಣೆ ಉಂಟಾಗದಂತೆ ಆರೋಗ್ಯ ಇಲಾಖೆ, ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಸಹಕಾರ ಪಡೆಯಲಾಗಿದೆ. ಪರೀಕ್ಷಾ ಕೇಂದ್ರಗಳ ಬಳಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗುವುದು. ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಪರೀಕ್ಷಾ ಕೇಂದ್ರಗಳಿಗೆ ತಲುಪಲು ಬಸ್ ವ್ಯವಸ್ಥೆ ಮಾಡಲಾಗಿದೆ. ಆರೋಗ್ಯ ಸಂಬಂಧಿತ ತುರ್ತು ಪರಿಸ್ಥಿತಿಗಳಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಕೂಡ ಸಿದ್ಧಪಡಿಸಲಾಗಿದೆ. ಒಟ್ಟಾರೆ ಯಾವುದೇ ಲೋಪದೋಷಗಳು ಆಗದಂತೆ SSLC ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ತಾಲೂಕು ಆಡಳಿತ ಬದ್ಧವಾಗಿದೆ ಎಂದು ತಹಶೀಲ್ದಾರ್ ಗಗನ ಸಿಂಧು ತಿಳಿಸಿ, ಕೊನೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆಯಲ್ಲಿ ಯಶಸ್ಸು ದೊರೆಯಲಿ ಎಂದು ಶುಭ ಹಾರೈಸಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್, ನಗರಸಭೆ ಆಯುಕ್ತೆ ಅಮೃತಾ ಜಿ ಸೇರಿದಂತೆ ಇತರರು ಹಾಜರಿದ್ದರು. SSLC ಪರೀಕ್ಷೆ ಮಾರ್ಚ್ 18ನೇ ತಾರೀಕಿಂದ ಶುರುವಾಗ್ತದೆ. ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ 2686 ಮಕ್ಕಳು SSLC ಪರೀಕ್ಷೆ ಬರೀತಿದ್ದಾರೆ ಈ ಸಲ. ಮತ್ತೆ 10 ಪರೀಕ್ಷಾ ಕೇಂದ್ರಗಳಿದೆ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಈ ಸಲ. ಸೊ SSLC ಪರೀಕ್ಷೆಗೆ ನಮ್ಮ ತಾಲೂಕು ಆಡಳಿತ ವತಿಯಿಂದ ಎಲ್ಲ ಸಿದ್ಧತೆಗಳನ್ನು ನಾವೇನು ಕ್ರಮ ವಹಿಸ್ಬೇಕಂತ ಹೇಳಿ ಸಭೆಗಳನ್ನು ಮಾಡಿ ಆಗಲಿ ನಾವು ಏರ್ಪಾಡುಗಳನ್ನು ಮಾಡ್ಕೊಂಡಿದ್ದೀವಿ. ಮತ್ತು SSLC ಮಕ್ಕಳುಗಳಿಗಾಗಲಿ ತರಬೇತಿ ಆಗಲಿ, ಅವ್ರಿಗೆ ಸ್ಪೆಷಲ್ ಕ್ಲಾಸಸ್ ಏನಾಗಲಿ ಎಲ್ಲ BEO ಅವ್ರ ವತಿಯಿಂದ ಆಗಲಿ, ಮತ್ತು ನಾವೆಲ್ಲ ತಾಲೂಕು ಅಧಿಕಾರಿಗಳಿಗೂ ಒಂದೊಂದು ಸ್ಕೂಲಿನ ಜವಾಬ್ದಾರಿ ಅಂತ ನೀಡಿದ್ವಿ ಎಲ್ಲರಿಗೂ. ಸೊ ನಾವು ಖುದ್ದಾಗಿ ಭೇಟಿಯಾಗಿ ಮಕ್ಕಳ ಹತ್ರ ಮಾತಾಡಿ ಅವ್ರಿಗೆ ಪ್ರೋತ್ಸಾಹಿಸಿ SSLC ಪರೀಕ್ಷೆಯಲ್ಲಿ ನೀವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಕ್ಸನ್ನು ಪಡೆದ್ರೆ ನೀವಿನ್ನೂ ಉನ್ನತ ಸ್ಥಾನದಲ್ಲಿ ಹೋಗಿ ಓದ್ಬೋದು ಅಂತಲೇ ಹೇಳ್ಬಿಟ್ಟು ಪ್ರೇರಿಸ್ಬಿಟ್ಟು ಬಂದಿದ್ದೀವಿ. ಸೊ ಒಳ್ಳೆ ಆಕಾಂಕ್ಷೆ ಇದೆ. ಈ ಸಲ 100% ರಿಸಲ್ಟ್ಸ್ ಬರುತ್ತೆ ನಮ್ಮ ಶಿಡ್ಲಘಟ್ಟ ತಾಲೂಕನ್ನ ಆಕ್ಷೇಪಣೆಯಲ್ಲಿ. ನಾವೆಲ್ಲರಿಗೂ ವಿಶಿಂಗ್ ಎವ್ರಿವನ್ ಆಲ್ ದ ಬೆಸ್ಟ್ ಇನ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ಮಕ್ಕಳು ಬರಲಿಕ್ಕೆ KSRTCಗೆ ಉಚಿತವಾಗಿ ಪ್ರಯಾಣ ಮೇಡಮ್, ಶಾಸಕರು ಈ ಸರಿ ಎಷ್ಟು 100% ತೆಗೆದ್ರೆ ಮತ್ತು ನಮ್ಮ ಸ್ಕೂಲಿಗೆ ಒಂದು ಬಹುಮಾನ, ಸೂಕ್ತ ಬಹುಮಾನ ತಗೊಂಡು ಇದರಿಂದ ನನ್ನ ಫಲಿತಾಂಶಗಳನ್ನ ಹೆಚ್ಚಿಗೆ ಆಗ್ಬೋದು. ಶಾಸಕರು ಹೇಳಿರೋದು ಮಕ್ಕಳಿಗೆ ಒಂದು ಒಳ್ಳೆ ಪ್ರೇರಣೆ ಅಂತಲೇ ಅಂದ್ಕೊಂಡು ಸ್ಟೇಟ್ಗೆ ಫಸ್ಟು ಟಾಪರ್ ಯಾರಾದರೂ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಬಂದರೆ ಅದು ನಮ್ಮ ತಾಲೂಕಿಗೂ ಹೆಮ್ಮೆ ಮತ್ತು ನಮ್ಮ ತಾಲೂಕು ಆಡಳಿತಕ್ಕೂ ಹೆಮ್ಮೆ ಅಂತ ವಿಚಾರನೇ.
ಸೊ ಅದನ್ನು ಮೋಟಿವೇಶನ್ ಆಗಿ ತಗೊಂಡು ಮಕ್ಕಳು ಓದ್ತಿದ್ದಾರೆ. ಎಲ್ಲ ಮಕ್ಕಳು ನಾವು ವಿಸಿಟ್ ಮಾಡಿದ್ದೀವಿ, ಸ್ಕೂಲ್ಸು ಹಾಸ್ಟೆಲ್ಸ್ ಎಲ್ಲ ಮಾಡಿದ್ದೀವಿ. ಮತ್ತು 3 ಟ್ರೈ ಸೆಮಿಸ್ಟರ್ ಎಕ್ಸಾಮ್ಸ್ ಥರ ಏನಿದೆ SSLC ವತಿಯಿಂದನೇ ಬಂದಿತ್ತು ಮಾಕ್ ಪರೀಕ್ಷೆಗಳು. ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮಕ್ಕಳು. ಮತ್ತು ಇನ್ನು ಕೆಲವು ಮಕ್ಕಳು ಯಾರ್ದು ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಇತ್ತು ಅವ್ರಿಗೂ ಸ್ಪೆಷಲ್ ಕ್ಲಾಸ್ ಥರ ಎಲ್ಲ ಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಕ್ಸ್ ತೆಗಿಬೇಕಂತೇಳಿ ಎಲ್ಲ ಪ್ರಯತ್ನಗಳು ಎಲ್ಲ ಸ್ಕೂಲಿನ ಪ್ರಿನ್ಸಿಪಲ್ಸ್ ಆಗಲಿ ಟೀಚರ್ಸ್ ಆಗಲಿ ಅವರು ಹೆಚ್ಚಿಗೆ ಶ್ರಮಿಸಿದ್ದಾರೆ. ಸೊ ಎಲ್ಲರ ಶ್ರಮ ಪ್ರತಿಫಲ ಕೊಡೋದು ಪರೀಕ್ಷೆ ರಿಸಲ್ಟ್ ಬಂದಾಗಲೇ. ಸೊ ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್. ಖಾಸಗಿ ಶಾಲೆಗಳು ಆಲ್ಮೋಸ್ಟ್ ತೊಂದರೆ ಇಲ್ಲ. ಅಲ್ಲ, ನಾನು ಗೌರ್ಮೆಂಟ್ ಸರ್ಕಾರಿ ಶಾಲೆಗಳು ಕುರಿತೇ ನಾನು ಹೆಚ್ಚಿಗೆ ಹೇಳ್ತಿರೋದು. ಯಾಕಂದರೆ ನಾನೇ ಕೆಲವೊಂದು ಸ್ಕೂಲ್ಸ್ ಇಲ್ಲಿ ಅಪ್ಪೇಗೌಡನಹಳ್ಳಿ ಮತ್ತು ಮಿಕ್ಕಿದೆಲ್ಲ ಕಡೆ ವಿಸಿಟ್ ಆದಾಗ 8-8:30ವರೆಗೂ 9 ಗಂಟೆವರೆಗೂ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಸ್ಪೆಷಲ್ ಕ್ಲಾಸ್ ತಗೊಂಡು ರಿವಿಷನ್ಸ್ ಮಾಡಿ ಮಾರ್ಕ್ಸ್ ಮಾಡಿ ಮತ್ತು ಅದೇ ಇದ್ದರೆ ಆ ಟೀಚರ್ಸು ಹಾಸ್ಟೆಲ್ಗೂ ಸಹ ಭೇಟಿ ಕೊಟ್ಟು ಅವ್ರು ಊಟ ಮಾಡಬೇಕಾದಾಗಲೂ ರಿವಿಷನ್ಸ್ ಮಾಡಿ ಬೆಳಗ್ಗೆ 5 ಗಂಟೆಗೆ ಬಿಡಿಸಿ ಮಕ್ಕಳಿಗೆ ತುಂಬ ಡಿಸಿಪ್ಲಿನ್ ಆ್ಯಂಡ್ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಸರ್ಕಾರಿ ಶಾಲೆ ಮಕ್ಕಳಿಗೆ ರಜೆ 1 ತಿಂಗಳ ಹಿಂದೆ ಬಂದಿದ್ರು ಸ್ಕೂಲ್ನವರು ಮಕ್ಕಳನ್ನ ಎಲ್ಲೂ ಬಿಡ್ದಿರೆ ಅಲ್ಲೇ ಸ್ಪೆಷಲ್ ಕ್ಲಾಸಸ್ ಅಂತ ಮಾಡಿ ಮಕ್ಕಳನ್ನ ಮನೆಗೆ ಕಳಿಸಿದ್ರೆ ಅವ್ರು ಎಲ್ಲಿ ಓದಿದ್ರೆ ಇದಾಗುತ್ತೆ ಅಂತ ಹೇಳಿ ಅಲ್ಲೇ ಇಂಟೆನ್ಸ್ ರಿವಿಷನ್ ಥರ ಮಾಡಿ ಅವ್ರನ್ನೇ ಒಂದು ಗ್ರೂಪ್ಸ್ ಆಗಿ ಮಾಡಿ ಒಂದು ಗ್ರೂಪ್ ಸ್ಟಡಿ ಅಂತ ಹೇಳಿ ಒಂದು ಟೈಮ್ ಟೇಬಲ್ ಕೊಟ್ಟು ಯಾವ್ಯಾವ ಸಬ್ಜೆಕ್ಟ್ ಹೇಗೆ ಓದಬೇಕು, ಮಾಕ್ ಟೆಸ್ಟ್ ಹೇಗೆ ಬರೀಬೇಕು, ಕ್ವೆಶನ್ ಪೇಪರ್ಸ್ ಎಲ್ಲ ಕೊಟ್ಟು ಏನೇನು ಸಿದ್ಧತೆ ಬೇಕಿದೆ ಎಲ್ಲ ಗೌರ್ಮೆಂಟ್ ಶಾಲೆಯ ಶಿಕ್ಷಕರು ಹೆಚ್ಚಾಗಿ ಶ್ರಮಿಸಿದ್ದಾರೆ. 10th ಸ್ಟ್ಯಾಂಡರ್ಡ್ ಪ್ರಿಪ್ರೇಷನಲ್ಲಿ ಮಕ್ಕಳಿಗಿನ್ನ ಹೆಚ್ಚಾಗಿ ಶಿಕ್ಷಕರೆಲ್ಲರೂ ಶ್ರಮಿಸಿದ್ದಾರೆ. ಸೊ ಅದು ಪ್ರತಿಫಲವಾಗಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಇನ್ನೂ ಹೆಚ್ಚಾಗಿ ರಿಸಲ್ಟ್ ಬರುತ್ತೆ ಈ ಸಲ ಅಂತ ಅನ್ನೋ ಆಕ್ಷೇಪಣೆಯಲ್ಲೇ ನಾವೆಲ್ಲರೂ ಇದ್ದೀವಿ ವೇಟಿಂಗ್ ಫಾರ್ ದಟ್. BO ಅವರಾಗಲಿ ಮತ್ತು ಎಲ್ಲ ಅಧಿಕಾರಿಗಳ ಜೊತೆ ಏನೇನು ಸೂಕ್ತ ಕ್ರಮ ಎಲ್ಲರೂ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ SSLC ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಆಗಿರೋದ್ರಿಂದ ಅದಕ್ಕೆ ಏನೇನು ಸೂಕ್ತ ಕ್ರಮ ನಮ್ಮ ಇಲಾಖೆಗಳ ಕಡೆಯಿಂದ ಮತ್ತು ಎಲ್ಲ ಇಲಾಖೆಗಳ ಸಹಕಾರ ಕೊಡಬೇಕು ಮತ್ತು ಆನ್ ಟೈಮ್ ಎಕ್ಸಾಮ್ ಕಂಡಕ್ಷನ್ಗೆ ಏನು ಅಡ್ಡಿ ಆಗಬಾರ್ದು. ಹೆಲ್ತ್ದು ಏನಾದರೂ ಎಮರ್ಜೆನ್ಸಿ ಆದರೆ ತಾವು ನೋಡ್ಕೋಬೇಕಾಗುತ್ತೆ, ಬಸ್ಸಸ್ ಆನ್ ಟೈಮ್ ಬರಬೇಕಾಗುತ್ತೆ ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲ ಎಕ್ಸಾಮ್ ಸೆಂಟರ್ಸ್ ಹತ್ರ ಏನಿದೆ ಡೆಪ್ಯೂಟ್ ಮಾಡ್ಕೊಂಡು ನೋಡಬೇಕಾಗುತ್ತೆ. ಎಲ್ಲೂ ಒಂಚೂರು ಲೋಪದೋಷಗಳು ಇದ್ದಿರೋ ಥರ ನಾವು ನಿರ್ವಹಿಸಬೇಕು.